ಆತ್ಮೀಯ ವೀಕ್ಷಕರೇ ನಮಸ್ತೆ. ಶಾಲೆಗಳು ಅರ್ಥಾತ್ ಜ್ಞಾನ ದೇಗುಲಗಳು ಊರಿನ ಆರೋಗ್ಯಕರ ಒಂದು ಪ್ರತೀಕ. ಇವತ್ತು ಸರ್ಕಾರಿ ಶಾಲೆಗಳು ಅನೇಕ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಈ ಊರಿನ ಶಾಲೆಯೊಂದು ನಿಜವಾದ ಅರ್ಥದಲ್ಲಿ ಒಂದು ಮಾದರಿ ಶಾಲೆಯಾಗಿ ತನ್ನ ಹೆಚ್ಚುಗಾರಿಕೆಯಿಂದ ಸಮಾಜದಲ್ಲಿ ಹೆಸರು ಮಾಡಿದೆ, ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದೆ, ಊರಿಗೂ ಕೂಡ ಹೆಸರನ್ನು ತಂದುಕೊಟ್ಟಿದೆ. ಇದು ಗುತ್ತಿಗಾರು PM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಯಾವ ಕಾರಣಕ್ಕೆ ಇದು ಹೆಚ್ಚುಗಾರಿಯನ್ನು ಪಡೆದಿದೆ, ಈ ಶಾಲೆಯಲ್ಲಿ ನೀಡ್ತಾ ಇರುವಂಥ ಸೌಲಭ್ಯಗಳೇನು, ಇಲ್ಲಿ SDMC ಅವರು ಶಿಕ್ಷಕರು ಹೇಳೋದೇನು, ಎಲ್ಲವನ್ನ ಕೇಳಿಸಿಕೊಳ್ಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ಗುತ್ತಿಗಾರನ ಶಾಲೆ ತನ್ನ ಭೌತಿಕ ಮತ್ತು ಬೌದ್ಧಿಕ ಕಾರಣಗಳಿಗಾಗಿ ಇವತ್ತು ಜನಮಾನಸದ ಮುಂದೆ ಒಂದು ಶ್ರೇಷ್ಠತೆಯನ್ನು ಸಂಪಾದಿಸಿಕೊಳ್ಳಬೇಕಿದ್ರೆ ಖಂಡಿತವಾಗಿಯೂ ಇದರ ಹಿಂದೆ ಒಂದು SDMCಯ ಪ್ರಯತ್ನ ಇದೆ. ವೆಂಕಟ ದಂಬೆಕೋಡಿಯವರ ಸಾರಥ್ಯದಲ್ಲಿ ಪೂರ್ತಿ ಈ ಒಂದು SDMC ತಂಡ ಕೂಡ ಈ ಶಾಲೆಯ ಒಂದು ಯಶಸ್ಸಿಗೆ, ಅದೇ ರೀತಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಟೊಂಕ ಕಟ್ಟಿ ನಿಂತಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವ ಸಂಗತಿ. ನಮ್ಮೊಂದಿಗೆ ಇಡೀ SDMC ತಂಡ ಇದೆ. ವೆಂಕಟ ದಂಬೆಕೋಡಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಸಾಧಾರಣವಾಗಿ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದವರು ಊರಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವುದು ಅಥವಾ ಸಹಕಾರಿ ಸಂಘದ ಅಧ್ಯಕ್ಷರಾಗುವುದು ಅಥವಾ ಒಂದು SDMC ಅಧ್ಯಕ್ಷರಾಗುವುದು ಕಡಿಮೆ. ಆದರೆ ವೆಂಕಟ ದಂಬೆಕೋಡಿಯವರು ಆ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ಇವತ್ತು ಈ ಗುತ್ತಿಗಾರನಲ್ಲಿ ನಿರ್ವಹಿಸ್ತಾ ಇರುವಂಥದ್ದನ್ನು ಕೂಡ ನಮಗೆ ಕಾಣಬಹುದು. ಹಾಗಾಗಿ ಅವರ ಅನುಭವಗಳನ್ನು ಕೂಡ ಇಲ್ಲಿ ದಾರೆ ಎರಿತಾ ಇದ್ದಾರೆ. ಅಧ್ಯಕ್ಷ ನಮಸ್ತೆ. ನಮಸ್ಕಾರ ಸರ್. ಈಗಾಗಲೇ ಹೇಳ್ತಾ ಇದ್ದೆ, ಸುಳ್ಯ ತಾಲೂಕಿನ ಏಕೈಕ PM ಶ್ರೀ ಶಾಲೆ ತುಂಬ ಮಾದರಿಯಾಗಿದೆ. ನಾವು ಇವತ್ತು ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದೇವೆ ಅಂತ ಹೇಳುವ ಅದರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳುವುದರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಏರಿಸ್ತಾ ಇರುವಂಥ ಒಂದು ಶಾಲೆಯಲ್ಲಿ ಇದು ಕೂಡ ಒಂದು ತುಂಬ ಅಪರೂಪದ ಶಾಲೆ. ಮತ್ತು ಇವತ್ತಿನ ಒಂದು ಶೈಕ್ಷಣಿಕ ರಂಗಕ್ಕೆ ಇಂತಹ ಶಾಲೆಗಳು, ಇಂತಹ ಶಿಕ್ಷಕರು, ಇಂಥ SDMCಗಳು ಈ ಕಾಲದ ಅವಶ್ಯಕತೆ ಕೂಡ. ಈ ಒಂದು PM ಶ್ರೀ ಶಾಲೆಯ ಬಗ್ಗೆ ಹೇಳುವುದಾದರೆ ಸರ್, ಭಾಳ ಸಂತೋಷ. ನೀವು ಈಗಾಗಲೇ ನಮ್ಮ ಒಂದು PM ಶ್ರೀ ಶಾಲೆಯನ್ನು ತಾಲೂಕಿನಲ್ಲಿ ಏಕೈಕ ಶಾಲೆ PM ಶ್ರೀ ಶಾಲೆಯಾಗಿ ನಮ್ಮ ಗುತ್ತಿಗಾರು ದಾಕಾಜಿಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಆಯ್ಕೆಗೊಂಡಿದೆ. ಬಹುಶಃ ಇದನ್ನು ಒಂದು ಜನಮಾನಸಕ್ಕೆ ತಿಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನೀವು ನಮ್ಮ ಶಾಲೆಗೆ ಬಂದಿರೋದಕ್ಕೆ ನಿಮಗೆ ಸುದ್ದಿ ಚಾನಲ್ನ ಮುಖ್ಯಸ್ಥರಾದ ನಿಮಗೆ ಬಹಳ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ನಾವು ನಮ್ಮದು ವಿಚಾರ ಏನಂತ ಹೇಳಿದ್ರೆ, ನಾವು ಹೇಳುವುದು ಒಂದು, ಮಾಡುವುದು ಇನ್ನೊಂದು ಆಗಬಾರ್ದು ಅನ್ನುವಂಥದ್ದು ನಾನು ಪ್ರಾರಂಭದಿಂದ ಕಲಿತುಕೊಂಡು ಬಂದಿರುವಂಥ. ನೀವು ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿ ಮತ್ತು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ನಾನು ಅನೇಕ ಶಾಲೆಗಳಿಗೆ ಭೇಟಿ ನೀಡುವಂಥ ಸಂದರ್ಭ, ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭೇಟಿ ನೀಡುವಂಥ ಸಂದರ್ಭ. ಬಹುಶಃ ಆವಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಏನು ಸೇವೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸಬೇಕು ಅನ್ನುವಂಥದ್ದನ್ನು ಆವತ್ತಿನಿಂದ ಇವತ್ತಿನವರೆಗೆ ನಾನು ಹೇಳಿಕೊಂಡು ಬಂದವ. ಬಹುಶಃ ನಾವು ಆಡುವುದು ಇನ್ನೊಂದು, ಮಾಡುವುದು ಮತ್ತೊಂದು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಬಹುಶಃ ಅದಕ್ಕೆ ಪೂರಕವಾಗಿ ನಾನು ನನ್ನ ಮಗನನ್ನು ಸರ್ಕಾರಿ ಶಾಲೆಗೆ ಕಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಇವತ್ತು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದೇನೆ. ಬಹುಶಃ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ಅದು ಮುಖ್ಯ ಕಾರಣ ಆಗಿರಬೇಕು. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆ ಅನೇಕ ಕಡೆಗಳಲ್ಲಿ ಮುಚ್ಚುತ್ತಾ ಇರುವಂಥದ್ದು ಯಾಕೆ? ಮಕ್ಕಳಿಲ್ಲ. ಮಕ್ಕಳು ಯಾರೆಲ್ಲಿಂದ ಬರಬೇಕು? ಇವತ್ತು ನಾವು ಖಾಸಗಿಯಾಗಿ ಶಾಲೆಗಳನ್ನು ಪ್ರಾರಂಭ ಮಾಡ್ತೇವೆ, ನಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸ್ತಾ ಇದ್ದೇವೆ. ಸರ್ಕಾರಿ ಶಾಲೆ ಯಾರಿಗಾಗಿ? ಇವತ್ತು ಅನೇಕ ಏನು ಸರ್ಕಾರಿ ಉದ್ಯೋಗಗಳು, ಬಹುಶಃ ನನಗೆ ಒಬ್ಬ ಏನಂದರೆ ಒಂದು ಉದಾಹರಣೆಯಾಗಿ ನಾವು ತಗೊಳ್ಬೋದು ಅಂತ ಹೇಳಿದ್ರೆ, ಇವತ್ತು ನಮ್ಮ SDMC ಸದಸ್ಯರಾಗಿರ್ತಕ್ಕಂಥ ಅಶೋಕ್ ನೆಕ್ಕರಾಜ್ ಅವರು, ಅವರ ಪತ್ನಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿ, ಜಿಲ್ಲಾ ಮಟ್ಟದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಅವರಿಗೆ ಎಲ್ಲಿ ಬೇಕಿದ್ರೂ ಶಾಲೆಗೆ ಕಳಿಸ್ಬೋದಿತ್ತು, ಆದರೆ ಅವರು ಸರ್ಕಾರಿ ಶಾಲೆಯಲ್ಲಿ ತನ್ನ ಮಗನನ್ನು ಇಲ್ಲಿ ವ್ಯಾಸಂಗಕ್ಕೆ ಕಳಿಸ್ತಾ ಇದ್ದಾರೆ. ಬಹುಶಃ ಇದೊಂದು ನಿದರ್ಶನ ಅಂತ ಕಾಣುತ್ತೆ. ಎಲ್ಲರೂ ಕೂಡ ಹಾಗಾಗಿ ಮಾಡಿದಾಗ ಸರ್ಕಾರಿ ಶಾಲೆಯನ್ನು ಮುಚ್ಚುವುದು ಅಥವಾ ಅದನ್ನು ಇದು ಮಾಡುವಂಥದ್ದು ನಿಲ್ತದೆ ಅನ್ನುವಂಥದ್ದು ನನ್ನ ಪ್ರಥಮ ಅಭಿಪ್ರಾಯ. ಬಹುಶಃ ನಾವು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಬೇಕು ಅಂತ ಹೇಳಿದ್ರೆ ನಾವೇ ಅದಕ್ಕೆ ಪ್ರಯತ್ನಗಳನ್ನು ಮಾಡಬೇಕು. ಯಾಕೆಂದರೆ ಬೇರೆ ಯಾರನ್ನು ಕೂಡ ನಾವು ಹೇಳಲಿಕ್ಕೆ ದೂರಿದ್ರೆ ಸಾಕಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಶಾಲೆಯ ನನಗೆ ಬಹಳ ವಿಶೇಷ ಅಂತ ಹೇಳಿದರೆ, ದುರ್ಗಾಕುಮಾರ್, ನನಗೆ ಸಂತೋಷ ಏನಂದರೆ, ನಾನು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ, ಇಲ್ಲಿ ಶಾಲೆಯಲ್ಲಿ ಕಲಿತವ. ನಂತರ ಬೇರೆ ಬೇರೆ ಕಡೆಗಳಿಗೆ ನನಗೆ ವ್ಯವಸ್ಥೆಗಳು, ನನ್ನ ಪ್ರಯತ್ನ, ನನ್ನ ಸಂಘಟನೆ ನನಗೆ ಅದನ್ನು ಒದಗಿಸಿಕೊಟ್ಟಿತ್ತು. ಆನಂತರ ಈ ಶಾಲೆಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಇಡೀ ಶಾಲೆಯನ್ನು ಡೆಮಾಲಿಷ್ ಮಾಡಿ ಇಡೀ ಜಿಲ್ಲೆಯಲ್ಲಿ
ಒಂದು ಶಾಲೆಗೆ 5 ಕೊಠಡಿಗಳು ಬರಬೇಕಿದ್ರೆ ಆವಾಗ ಮುರಳಿ ಮನೋಹರ್ ಜೋಶಿಯವರ ಸರ್ವಶಿಕ್ಷಾ ಅಭಿಯಾನ ಇತ್ತು. ಆ ಸರ್ವಶಿಕ್ಷಣ ಅಭಿಯಾನದಲ್ಲಿ 5 ಕೊಠಡಿಗಳನ್ನು ನಮ್ಮ ಗುತ್ತಿಗಾರ ಶಾಲೆಗೆ ತರುವಲ್ಲಿ ಇಡೀ ಜಿಲ್ಲಾ ಪಂಚಾಯತಿಯಲ್ಲಿ ನನಗೆ ಸಿಕ್ಕಿರುವಂಥದ್ದು. ಬಹುಶಃ ಅದು ನನ್ನ ಭಾಗ್ಯ ಮತ್ತು ಈ ಶಾಲೆಯಲ್ಲಿ ಕಲಿತಿರೋ ವಿದ್ಯಾರ್ಥಿಗಳ ಭಾಗ್ಯ ಅಂತ ನನಗಂತೂ ಮಾಡಿದಂಥ ಒಂದು ಸಂತೋಷ ಇದೆ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಯಾಗಿ ಇಲ್ಲಿ ಶಾಲೆಗೆ ಏನೇನು ಮಾಡಬೇಕು ಅದನ್ನು ಮಾಡಿದ್ರು. ಆ ನಂತರ ದಿನಗಳಲ್ಲಿ ನನ್ನ ಮಗನನ್ನು ಇಲ್ಲಿ ಕಳಿಸಿಕೊಂಡಾಗ ಅದಕ್ಕೆ ಮುಖ್ಯ ಕಾರಣ ದಯಾನಂದ ಮುತ್ಲಾಜಿ ಅವರು, ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ನನ್ನ ಮಗ ಒಳಲಂಬೆ ಶಾಲೆಗೆ ನಾನು ಕಳಿಸುವಂಥ ಹುನ್ನಾರ ಇತ್ತು. ಬಹುಶಃ ಬನ್ನಿ ಇಲ್ಲಿ ಗುತ್ತಿಗಾರಿಗೆ ಬರಬೇಕು ಅನ್ನೋಂಥ ಏನಿಲ್ಲ, ಅವರ ದೂರದೃಷ್ಟಿ ಏನಿತ್ತು ನನಗೆ ಗೊತ್ತಿಲ್ಲ. ಅವರ ಮುಖಾಂತರ ನಾನು ಈ ಶಾಲೆಗೆ ನನ್ನ ಮಗನನ್ನು ಕಳಿಸ್ತೀನಿ. ನಂತರ ಇಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ನನ್ನ ಮನಸ್ಸಲ್ಲಿ ಬಂತು ಅವರ ಸಹಕಾರದಿಂದ. ಬಹುಶಃ ಆ ಕೊಠಡಿಗಳಾದ ನಂತರ ಇಲ್ಲಿ ಮೇಲ್ಛಾವಣಿ ಇರುವಂಥದ್ದು ಇವತ್ತು ನಮ್ಮ ಶಾಲೆ 1897ರಲ್ಲಿ ಪ್ರಾರಂಭ ಆಗಿರುವಂಥದ್ದು, ಶತಮಾನ ಕಂಡಂಥ ಶಾಲೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಆಗಿನ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಅಂಗಾರ್ ಅವರು ನಮಗೆ ಸುಮಾರು 16.5 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿರುವಂಥದ್ದು. ಅದರಿಂದಾಗಿ ಇಲ್ಲಿ ಮೇಲಿನ 3 ಕೊಠಡಿಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳಾಯಿತು. ಅಧ್ಯಕ್ಷರು, ಅದರ ಜೊತೆಗೆ ಬಹುಶಃ ಈ PMC ಶಾಲೆ ಆಗುವುದರಿಂದ ಏನು ಪ್ರಯೋಜನ ಎನ್ನುವುದನ್ನು ಕೂಡ ಬಹುಶಃ PMC ಶಾಲೆಯ ಮುಖಾಂತರ ನಮಗೆ ಇವತ್ತು ಅನುದಾನಗಳು ಹರಿದು ಬರ್ತಾ ಇದೆ. ಸುಮಾರು 2 ವರ್ಷಗಳಿಂದ ಮಕ್ಕಳ ಅಂಗನವಾಡಿ ಪ್ರಾರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಆ ಪುಟಾಣಿಗಳಿಗೆ ಏನೇನು ಸವಲತ್ತುಗಳು ಬೇಕು. ಇವತ್ತು ಶಿವರಾಮ ಕರೋಜಿಯವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಇಂಗ್ಲೀಷ್ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿದರು. ಆನಂತರ ಅದಕ್ಕೆ ಮೂಲಭೂತ ಸೌಕರ್ಯಗಳು ಯಾವುದಿಲ್ಲ. ಇವತ್ತು ಮಕ್ಕಳಿಗೆ ಕಲಿಕೆಯ ಎಲ್ಲ ಸಾಮಗ್ರಿಗಳು ಮತ್ತು ಅವರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚು, ಡೆಸ್ಕು ಮತ್ತು ಪೀಠೋಪಕರಣಗಳು ಎಲ್ಲವೂ ಕೂಡ ಇವತ್ತು LKG UKGಗೆ ಬರುವಂಥದ್ದು. ಇವತ್ತು ಅವರ ಏನು ಶಿಕ್ಷಕರಿಗೆ ಕೂಡ ಸಂಬಳವನ್ನು ಕೊಡುವಂಥದ್ದು ಇವತ್ತು PMC ಶಾಲೆ ಮುಖಾಂತರ ಆಗ್ತಾ ಇದೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ವಿಜ್ಞಾನ ವಿಭಾಗ ಇರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಅವರಿಗೆ ಆಟಿಕೆಗಳು ಮತ್ತು ಪರಿಕರಗಳನ್ನು ಇವತ್ತು ಒದಗಿಸಿಕೊಡ್ತದೆ. PMC ಶಾಲೆ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂಥದ್ದು, ಶೈಕ್ಷಣಿಕ ಪ್ರವಾಸಗಳು ಇರ್ಬೋದು, ಅದೆಲ್ಲ ಉಚಿತವಾಗಿ ಇವತ್ತು PMC ಶಾಲೆ ಮುಖಾಂತರ ಆಗ್ತದೆ. ಆಯ್ದ ಕೆಲವು ಶಿಕ್ಷಕರನ್ನು ಬೇರೆ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದು ಅವರಿಗೆ ಕೂಡ ತರಬೇತಿಗಳನ್ನು ಕೊಡುವಂಥದ್ದು ಕೂಡ ಈ PMC ಶಾಲೆ ಮುಖಾಂತರ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ ಅವರಿಗೆ PMC ಶಾಲೆ ಮುಖಾಂತರ ಸುಮಾರು 40 ಲಕ್ಷ ರೂಪಾಯಿಗಳ ಅನುದಾನ ಅದಕ್ಕಿಂತ ಮೇಲ್ಪಟ್ಟು ಬಂದಿದೆ ಅಂತ ಕಾಣ್ತದೆ. ಅಷ್ಟು ಅನುದಾನಗಳು ಕೂಡ ಹರಿದು ಬರ್ತಾ ಇದೆ. ಒಟ್ಟು ಸಮಗ್ರ ಮುಂದಿನ ದಿನಗಳಲ್ಲಿ ಏನಿದೆ ಕನಸು, ಹೊಸ ಕನಸುಗಳು ಸರ್, ನಮಗೆ ಇಲ್ಲಿಯ ಮಕ್ಕಳಿಗೆ ಇನ್ನಷ್ಟು ವ್ಯವಸ್ಥೆಗಳು ಆಗಬೇಕಾಗಿದೆ. ನಮ್ಮ ಇಲ್ಲಿಯ ಒಂದು ಭೋಜನದ ವ್ಯವಸ್ಥೆ, ನಮ್ಮ ಭೋಜನ ಶಾಲೆಯ ವ್ಯವಸ್ಥೆ ಬಹಳ ಮುಖ್ಯವಾಗಿ ಆಗಿರುವಂಥದ್ದು. ಸುಮಾರು 300 ಮಕ್ಕಳಿರುವಂಥ ಈ ಶಾಲೆಯಲ್ಲಿ ಮಕ್ಕಳನ್ನು ನಾವು ಜಗಲಿಯಲ್ಲಿ ಕೂರಿಸಿ ಊಟವನ್ನು ಬಳಸುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕಾಗಿ ಒಂದು ಭೋಜನ ಶಾಲೆಯ ನಿರ್ಮಾಣಗಳು ಆಗಬೇಕು. ಅದಕ್ಕಾಗಿ ಈ ಶಾಲೆಯ ಈ ಆವರಣದಲ್ಲಿ ಒಂದು ಫುಲ್ ಇಂಟರ್ಲಾಕ್ ಹಾಕಬೇಕನ್ನುವಂಥ ಒಂದು ಯೋಜನೆ ಇದೆ. ಜೊತೆಗೆ ಮೇಲಿನ ಶೀಟು, ಆ ಮೇಲಿನ ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಶೀಟ್ ಮಾಡುವಂಥ ಹಾಕಿ ಇದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಕಾಣಬೇಕು ಒಂದು ಶಾಲೆ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಯೋಜನೆಗಳು, ಕನಸುಗಳು ಇದ್ದಾವೆ. ಅದಕ್ಕೆ ನಮ್ಮ ಎಲ್ಲ ರಾಜಕೀಯ ಧುರೀಣರು, ಅಶೋಕರಿದ್ದಾರೆ, ಬಾಕಿ ಉಳಿದಂತೆ ನಮ್ಮ ಶಾಸಕರಿದ್ದಾರೆ, ಅವರನ್ನೆಲ್ಲ ಹಿಡ್ಕೊಂಡು ಒಂದು ಮಾಡಬೇಕನ್ನುವಂಥ ಯೋಜನೆಗಳು ನಮ್ಮ ಮುಂದೆ ಇದೆ ಸರ್. ಅದರ ಜೊತೆಗೆ ಒಂದು ಕೈತೋಟವನ್ನು, ಕೃಷಿ ಅಡಿಕೆ ಸುಮಾರು 500 ಅಡಿಕೆ ಗಿಡಗಳನ್ನು ನಮ್ಮ SDMC ಕಡೆಯಿಂದ ನಾವು ಅದನ್ನು ಮಾಡಿದ್ದೇವೆ. ಸುಮಾರು 2-3 ವರ್ಷಗಳಲ್ಲಿ ಇನ್ನು ನಮ್ಮ ಈ ಶಾಲೆಗೆ ಏನೇನು ಬೇಕು ಅದೆಲ್ಲವನ್ನು ಕೂಡ ಪೂರೈಸುವಂಥ ಒಂದು ಅಡಿಕೆ ತೋಟಗಳನ್ನು ಕೂಡ ನಾವು ಮಾಡಿದ್ದೇವೆ. ಪಾಠ ಊಟದ ಜೊತೆಗೆ ತೋಟವು ಅಗತ್ಯ ಅನ್ನುವಂಥದ್ದನ್ನು ನಮ್ಮೆಲ್ಲರ ಸದಸ್ಯರು ಮನಗಂಡು ಅದನ್ನು ಬಹಳ ಚೆನ್ನಾಗಿ ನಡೆಸಿದ್ದೇವೆ. ಅದರ ಉಸ್ತುವಾರಿಯನ್ನು ನಮ್ಮ SDMC ಸದಸ್ಯರಾದ ಮಾಧವರು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಮುಂದೆ ಶಾಲೆಯ ಆಟದ ಮೈದಾನ ಕೂಡ ಇದೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ದುರಸ್ತಿ ಮಾಡಿಕೊಂಡು ಅದು ಎಲ್ಲೋ ಏನೇನು ಬೇಕು ಇಲ್ಲಿಗೆ ಅದೆಲ್ಲ ಕೂಡ ಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕನ್ನುವಂಥ ಯೋಜನೆ ಇದೆ ಸರ್. ವೀಕ್ಷಕರೇ, SDMCಯ ಸದಸ್ಯರು ಅಶೋಕ್ ನೆಕ್ರಾಜ್ ಅವರು ರಾಜಕೀಯ ನಾಯಕರು ಕೂಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ವಿಶೇಷವಾಗಿ ಈಗಾಗಲೇ ಅಧ್ಯಕ್ಷರು ಉಲ್ಲೇಖಿಸಿದ ಹಾಗೆ ತಮ್ಮ ಮಗಳನ್ನು ಕೂಡ ಇದೇ ವಿದ್ಯಾಸಂಸ್ಥೆಗೆ ಕಲಿಸ್ತಾ ಇದ್ದಾರೆ. ಅಶೋಕಣ್ಣ, ನಮಸ್ತೆ. ನಮಸ್ತೆ. ಬಹುಶಃ ಈಗಾಗಲೇ ಅಧ್ಯಕ್ಷರು ಕೂಡ ಉಲ್ಲೇಖ ಮಾಡ್ತಾ ಇದ್ರು, ಈ ಗುತ್ತಿಕಾರನ ಶಾಲೆ PMC ಶಾಲೆ ಮಾದರಿ ಶಾಲೆ ಅಂತ ನಾವು ಕರಿತೇವೆ. ಅದು ನಿಜವಾದ ಅರ್ಥದಲ್ಲಿ ಒಂದು ಮಾದರಿ ಶಾಲೆ ಆಗಿದೆ. ಏನು ಹೇಳ್ತೀರಿ ಈ ವಿದ್ಯಾಸಂಸ್ಥೆ ಬಗ್ಗೆ? ಗುತ್ತಿಗಾರನ ಈ PMC ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಒಳ್ಳೆಯ ಒಂದು ಮಕ್ಕಳಿಗೆ ಉನ್ನತವಾದಂಥ ಒಂದು ಬೌದ್ಧಿಕವಾದಂಥ ಶಿಕ್ಷಣವನ್ನು ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಮೂಲಭೂತ ಸೌಕರ್ಯದೊಂದಿಗೆ ಮೂಲಭೂತ ಒಂದು ವಿದ್ಯಾಭ್ಯಾಸವನ್ನು ಒಂದು ಸುಸಜ್ಜಿತವಾದ ನಮ್ಮ ಒಂದು ಅಧ್ಯಾಪಕರುಗಳ ತಂಡ ಮತ್ತು ನಮ್ಮ SDMCಯ ದಂಬೆಕೋಡಿ ನೇತೃತ್ವದ ಒಂದು ಸರ್ವ ಸದಸ್ಯರ ಒಂದು ಸಂಪೂರ್ಣ ಸಹಕಾರ ಮತ್ತು ಪೋಷಕರ ಸಹಕಾರದಿಂದ ಒಂದು ಒಳ್ಳೆಯ ಮಾದರಿ ಶಾಲೆಯಾಗಿ PMC ಶಾಲೆಯಾಗಿ ನಮ್ಮದು ಮೂಡಿ ಬರ್ತಾ ಇದೆ. ನನ್ನ ಮಗನನ್ನು ಈಗ 2 ವರ್ಷ ಆಯಿತು ನಾನು ಈ ಸರಕಾರಿ ಶಾಲೆಗೆ ಸೇರಿಸುವಂತೆ, ಮೊದಲು ಗುತ್ತಿಗಾರಲ್ಲಿ ಸೇರಿಸ್ತಾ ಇದ್ದೆ. ನಾನೊಂದು ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದ ಮತ್ತು ವಿಪಕ್ಷ ನಾಯಕನಾಗಿದ್ದ ಸಮಯದಲ್ಲಿ ಅನೇಕ ಸರಕಾರಿ ಶಾಲೆಗಳಿಗೆ ವಿಶೇಷವಾದಂಥ ಅನುದಾನವನ್ನು ತಂದು ಇಲ್ಲೇ ಸ್ಥಳೀಯವಾದಂಥ ಏನು ದೇವರಹಳ್ಳಿ ಶಾಲೆ ಮುಚ್ಚಿದಂಥ ಶಾಲೆಯನ್ನು ಮತ್ತೆ ವಿದ್ಯಾರ್ಥಿಗಳಿಲ್ಲ ಅಂತೇಳಿ ಮುಚ್ಚಿದಂಥ ಶಾಲೆ ಮತ್ತು ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ ಮುಚ್ಚಿದಂಥ ಶಾಲೆಯನ್ನು ಕೂಡ ನನ್ನ ಸ್ವಪ್ರಯತ್ನದಿಂದ ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು, ಹಳ್ಳಿಯಲ್ಲಿರ್ತಕ್ಕಂಥ ಬಡವರಿಗೆ
ಒಂದು ಉತ್ತಮವಾದಂಥ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕು ಅಂತೇಳಿ ಆ ಶಾಲೆಯನ್ನು ಕೂಡ ಪ್ರಾರಂಭಿಸಿ ಈಗಾಗಲೇ 12 ಮಕ್ಕಳು ಕೂಡ ಈಗ ಅಲ್ಲಿ ಶಿಕ್ಷಣ ಮಾಡ್ತಾ ಇದ್ದೇವೆ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೀತಿದ್ದಾರೆ. 289 ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸರ್ಕಾರದಿಂದ ಮಂಜೂರಾದ ಅಧ್ಯಾಪಕರ ಹುದ್ದೆ 11. ಈಗಾಗಲೇ ನಾವು 8 ಅಧ್ಯಾಪಕರು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಒಬ್ಬರು CRP ಆಗಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಇಲಾಖೆಯಿಂದ 3 ಗೆಸ್ಟ್ ಟೀಚರ್, STMCಯಿಂದ 3, LKG UKG ಆಯಾ ಒಟ್ಟು ನಾವು 16 ಮಂದಿ ಅಧ್ಯಾಪಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಶಾಲೆಯ ಭೌತಿಕವಾಗಿ ಶಾಲಾಭಿವೃದ್ಧಿ ಸಮಿತಿಯವರ ಸಂಪೂರ್ಣ ಸಹಕಾರದಿಂದ ಶಾಲೆ ಪ್ರಗತಿ ಪಥದತ್ತ ಸಾಗ್ತಾ ಇದೆ. 2024ನೇ ಸಾಲಿನಲ್ಲಿ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದ ನಮ್ಮ STMC ಅಧ್ಯಕ್ಷರಾದ ವೆಂಕಟ ದಂಬೇಕೋಡಿ ಅವರು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕರ ಅನುದಾನಗಳನ್ನು ಬಳಸಿಕೊಂಡು 13-14 ಲಕ್ಷದವರೆಗೆ ಕಾಮಗಾರಿಗಳನ್ನು ಮಾಡಿದ್ದಾರೆ. ಶತಮಾನ ಕಂಡ ಶಾಲೆ 16.50 ಲಕ್ಷ ಅನುದಾನದಿಂದ 3 ತರಗತಿ ಕೊಠಡಿಗಳನ್ನು ನಿರ್ಮಿಸಿದ್ದಾರೆ. ದಾನಿಗಳು 10 ಲಕ್ಷದ ಕಂಪ್ಯೂಟರ್ ಕೊಠಡಿಯನ್ನು ನಿರ್ಮಿಸಿ 8 ಕಂಪ್ಯೂಟರನ್ನು ಕೊಡುವುದರ ಮೂಲಕ ರೋಹಿತ್ ದೇವಸ್ಯ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸಿಕೊಡುವುದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಶಾಲೆಗೆ 6.20 ಎಕರೆ ಜಮೀನಿದೆ. 2021-22ನೇ ಸಾಲಿನಲ್ಲಿ ನಿವೃತ್ತ ದೈಹಿಕ ಶಿಕ್ಷಣ ಅಧ್ಯಾಪಕರಾದ ದಯಾನಂದ ಮುತ್ಲಾಜಿಯವರು 500 ಅಡಿಕೆ ಸಸಿಗಳನ್ನು ನೆಟ್ಟು ಅಡಿಕೆ ತೋಟವನ್ನು ನಿರ್ಮಿಸಿದ್ದಾರೆ. ಈ ತೋಟದಿಂದ ಬಂದ ಆದಾಯ ಶಾಲಾ ಶೈಕ್ಷಣಿಕ ಅಭಿವೃದ್ಧಿಗಾಗಿಯೇ ಮೀಸಲು ಅಂತೇಳುವಂಥ ಯೋಜನೆ ಅವರದ್ದು. ಅವರ ಸೇವೆ ಶ್ಲಾಘನೀಯ. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, STMC ಸರ್ವ ಸದಸ್ಯರು, ಪೋಷಕರ ಸಂಪೂರ್ಣ ಸಹಕಾರದಿಂದ ತೋಟ ಉತ್ತಮವಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಆದಾಯವನ್ನು ನಾವು ಅತಿ ಸಮೀಪದಲ್ಲಿ ಪಡೆದುಕೊಳ್ಳುವಂತಹ ಅವಕಾಶಗಳಿದೆ. ಈ ಎಲ್ಲ ಚಟುವಟಿಕೆಗಳಿಂದಾಗಿ ತಾಲೂಕಿನ ಏಕೈಕ PMC ಶಾಲೆಯಾಗಿ ನಾವು ಆಯ್ಕೆಯಾಗಿದ್ದೇವೆ. ಸುಮಾರು 4-5 ಕಂತುಗಳಲ್ಲಿ 23 ಲಕ್ಷ ಅನುದಾನದಿಂದ ಈಗಾಗಲೇ ಕರಾಟೆ, ಯೋಗ ಶಿಕ್ಷಣ, ಆವಿಷ್ಕಾರ, ಕ್ಷೇತ್ರ ಭೇಟಿ, ಅನುಭವಾತ್ಮಕ ಕಲಿಕೆ, ಸರ್ಕಾರಿ ಶಾಲೆಗೆ ಯಾವುದೆಲ್ಲ ಮೂಲಭೂತ ಸೌಕರ್ಯಗಳು, ಕಲಿಕೆಗೆ ಯಾವುದು ಬೇಕಂತ ಎಲ್ಲ ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಇವತ್ತು ನಮ್ಮ PMC ಶಾಲೆ ಅತ್ಯಂತ ಶೈಕ್ಷಣಿಕ ಅಭಿವೃದ್ಧಿಯ ಕಡೆಗೆ ಯಶಸ್ಸನ್ನು ಸಾಗ್ತಾ ಇದೆ. ಈ ಮಾದರಿ ವಿದ್ಯಾಸಂಸ್ಥೆಯ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಮಾತಾಡಿಸೋಣ. ಅವರು ತಮ್ಮ ಹೆಮ್ಮೆಯ ಶಾಲೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹೇಗೆ ನಿಮ್ಮ ಹೆಸರು? ನೀತಾಶ್ರೀ. ಯಾವ ಕ್ಲಾಸು? 7th. ಹೇಗಿದೆ ಈ ಶಾಲೆ? ಚೆನ್ನಾಗಿದೆ. ಹೇಳು ಈ ಶಾಲೆ ಬಗ್ಗೆ ಹೇಳು. I really love my PMC Government Model Higher Primary School, Guttigar, because my school campus is clean and well maintained. The teachers are supportive and helpful. In my school, many co-curricular activities are conducted. This made me happy and excited. There are so many clubs and free tours, expert talks, yoga classes, etc. This helps me to my knowledge. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಲ್ಲೂ ಕೂಡ ಕೇಳೋಣ. ಹೇಗೆ ನನ್ನ ಹೆಸರು? ನನ್ನ ಹೆಸರು ಗಣರಾಜ್. ಯಾವ ಕ್ಲಾಸು? 7ನೇ ಕ್ಲಾಸ್. ಈ ಶಾಲೆ ಬಗ್ಗೆ ಈ ಒಂದು ಹೆಮ್ಮೆಯ ಶಾಲೆ ಅಂತ ಅನಿಸ್ತಲ್ವಾ? ಅನಿಸ್ತದೆ. ನಮ್ಮ ಶಾಲೆ ಶತಮಾನ ಕಂಡ ಶಾಲೆ. PM ಶ್ರೀ ಯೋಜನೆಯಲ್ಲಿ ಒಳಪಟ್ಟ ಸುಳ್ಯ ತಾಲೂಕಿನ ಏಕೈಕ ಶಾಲೆ. PM ಶ್ರೀ ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ. PM ಶ್ರೀ ಯೋಜನೆಯಲ್ಲಿ ನಮ್ಮ ಶಾಲೆಗೆ ಅನೇಕ ಸವಲತ್ತುಗಳು ಸಿಗ್ತಾ ಉಂಟು. ಮತ್ತು ಶಾಲೆಯಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಉಂಟು. ಬದಲಾವಣೆಗಳು ಯಾವುದೆಲ್ಲ ಅಂದರೆ ಹಸಿರು ತೋಟ, ಮತ್ತು ವಿಶಾಲವಾದ ಆಟದ ಮೈದಾನ, ಪೀಠೋಪಕರಣಗಳು, ಮತ್ತು ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್, ಎಲ್ಲ ವಿಷಯದ ಕಲಿಕೋಪಕರಣಗಳು, ಕ್ರೀಡೋಪಕರಣಗಳು, ಹೀಗೆ ತುಂಬ ಸೌಲಭ್ಯಗಳು ಇದೆ. ಹಾಗೆಯೇ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ಮತ್ತು ಕ್ರೀಡೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ, ಈಕೋ ಕ್ಲಬ್ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತಹ ಸಹಪಠ್ಯ ಚಟುವಟಿಕೆಗಳು ಇವೆ. ಎಲ್ಲ ವಿಷಯಕ್ಕೂ ವಿಷಯವಾರು ಅಧ್ಯಾಪಕರಿದ್ದಾರೆ. ಸ್ನೇಹಮಯ ವಾತಾವರಣವೂ ಇದೆ.
ನಮ್ಮ ಶಾಲೆಯ ಪರಿಸರ ಉತ್ತಮವಾಗಿದೆ. ಈ ವಿದ್ಯಾಸಂಸ್ಥೆಯ ಹೆಚ್ಚುಗಾರಿಕೆಯ ಬಗ್ಗೆ ಅನೇಕರು ಈಗ SDMC ಅವರು, ಶಿಕ್ಷಕರು ಎಲ್ಲರೂ ಕೂಡ ಮಾತನಾಡಿದರು, ವಿದ್ಯಾರ್ಥಿಗಳು ಮಾತನಾಡಿದರು. ನಮ್ಮೊಂದಿಗೆ ಇಲ್ಲಿಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ದಯಾನಂದ ಮುತ್ಲಾಜಿ ಅವರಿದ್ದಾರೆ ಮತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸುದೀರ್ಘ ಕಾಲ ಶಿಕ್ಷಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಅದೇ ರೀತಿಯಲ್ಲಿ ಇಲ್ಲಿಯ SDMC ಮಾಜಿ ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಆಗಿರುವಂಥ ಕಿಶೋರ್ ಕುಮಾರ್ ಪೈಕ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾಸ್ಟ್ರೇ, ಬಹುಶಃ ನೀವು ಹಳೆ ವಿದ್ಯಾರ್ಥಿ ಮತ್ತು ಜೊತೆಗೆ ಇಲ್ಲಿಯ ಶಿಕ್ಷಕರಾಗಿ ಈ ಒಂದು ಶಾಲೆಯ ಹೆಚ್ಚುಗಾರಿಕೆಯಲ್ಲಿ ನಿಮ್ಮದು ಕೂಡ ಪಾತ್ರ ಇದೆ ಮತ್ತು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಈ ಶಾಲೆ ಬಗ್ಗೆ ತಾವು ಹೇಳುವುದಾದರೆ? PMC ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇದು ಸುಮಾರು ಕೆಲವು ವರ್ಷಗಳಿಂದ ಬೆಳೆಯುತ್ತಾ ಬಂದು ಈ ಹಿಂದಿನ ಮಾಜಿ ಅಧ್ಯಕ್ಷರುಗಳು, SDMC ಸದಸ್ಯರುಗಳು, ಇಲ್ಲಿ ದುಡಿದಂಥ ಶಿಕ್ಷಕರುಗಳು ಉತ್ತಮ ರೀತಿಯ ಕೆಲಸ ಮಾಡಿದರಿಂದಾಗಿ ಕೆಲವು ವರ್ಷಗಳಿಂದ, ಈಗ ಸುಮಾರು 4 ವರ್ಷದ ಹಿಂದೆ ನಮಗೆ PMC ಅವಾರ್ಡ್ ಶಾಲೆಯಾಗಿ ಅದು ಇದಾಯಿತು. ಹಾಗೆ PMC ಆದ ನಂತರ ಈಗಿನ ಅಧ್ಯಕ್ಷರು ಬಹಳಷ್ಟು ಅದನ್ನು ಆ್ಯಕ್ಟಿವ್ ಆಗಿ ನಡೆಸಿಕೊಂಡು ಹೋಗಿ ನಮ್ಮ ಸಂಸ್ಥೆಗೆ ಏನೆಲ್ಲ ಬೇಕು ಮೂಲ ಸೌಕರ್ಯಗಳ ಬಗ್ಗೆ ಇದು ಮಾಡಿಕೊಂಡು ಸರ್ಕಾರದಿಂದ ಬೇಕಾದಷ್ಟು ಅನುದಾನಗಳನ್ನು ತಂದು, ಅದಲ್ಲದೆ ಶಾಲೆಯಲ್ಲಿ ಒಂದು ಅಡಿಕೆ ತೋಟವನ್ನು ಕೂಡ ನಾವು ನಿರ್ಮಾಣ ಮಾಡಿ ಈ ವರ್ಷ ಸ್ಪೆಷಲ್ಲಾಗಿ ಶಾಸಕರು ನಮಗೆ ಒಂದು 5 ಲಕ್ಷ ರೂಪಾಯಿ ಗ್ರೌಂಡಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಈಗ ಉಪಯೋಗಿಸಿಕೊಂಡು ಗ್ರೌಂಡ್ ಕೂಡ ಬಹಳಷ್ಟು ಚೆನ್ನಾಗಿ ಆಗ್ತಾ ಇದೆ. ಹಾಗೆ ಈ ಸಂಸ್ಥೆಯಲ್ಲಿ ದುಡಿದಂಥ ಎಲ್ಲ ಶಿಕ್ಷಕರು ಕೂಡ ಉತ್ತಮವಾಗಿ ದುಡಿದಿದ್ದಾರೆ. ಈಗಲೂ ಶಾಲೆಯು ಒಳ್ಳೆಯ ಉತ್ತಮ ಒಂದು ವ್ಯವಸ್ಥೆಯಲ್ಲಿ ಇದೆ. ಇನ್ನು ಮುಂದೆ ಈ ಸಂಖ್ಯೆಯನ್ನು ಉಳಿಸಿಕೊಳ್ಬೇಕು, ಇನ್ನೂ ಇದಕ್ಕಿಂತ ಹೆಚ್ಚು ಇದು ಮಾಡಿ ಬೆಳೆಸಿಕೊಳ್ಬೇಕು ಅಂತ ಸಂಸ್ಥೆಯ ಪರವಾಗಿ ನಾನು ಕೇಳಿಕೊಳ್ತೇನೆ. ಹಾಗೆ ನಮಗೆ ಮಾಧ್ಯಮದವರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಹಿಂದೆ 2-3 ಸಲ ಈ ಶಾಲೆಗೆ ಭೇಟಿ ಕೊಟ್ಟು ಮಾಧ್ಯಮದಲ್ಲಿ ಕೂಡ ನಮ್ಮ ಸುದ್ದಿ ಮಾಧ್ಯಮದವರು ಕೂಡ ಇದರ ಬಗ್ಗೆ ತುಂಬ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆದ ಕಾರಣ ನಮಗೆ ಸ್ವಲ್ಪ ಇನ್ನು ಮಕ್ಕಳು ಜಾಸ್ತಿ ಆಗಲಿಕ್ಕೆ ಕಾರಣಗಳು ಆಗಿವೆ. ಕಿಶೋರ್ಣ, ತಾವೇನು ಹೇಳ್ತೀರಿ? ಸರ್, ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ನನ್ನ ತಂದೆಯವರು ಹೌದು, ನಮ್ಮ ಪೂರ್ವಜರೆಲ್ಲ ಈ ಶಾಲೆಯಲ್ಲಿ 1897ರಲ್ಲಿ ಪ್ರಾರಂಭವಾದಂಥ ಶಾಲೆ ಅಂತ ಹೇಳುವಾಗ ನಮ್ಮವರೆಲ್ಲ ಇಲ್ಲೇ ಬರ್ತಿದ್ದದ್ದು. ಆ ಸಂದರ್ಭದಲ್ಲಿ ಕೂಡ ನಾನು ಸಾಮಾನ್ಯ 2010, 11, 12 ಈ 3 ವರ್ಷ ಈ ಶಾಲೆಯಲ್ಲಿ ಅಧ್ಯಕ್ಷನಾಗಿದ್ದೆ. ಆವಾಗ ಇದರ ಕಟ್ಟಡ ಹಳೆ ಕಟ್ಟಡ ಇತ್ತು. ಆ ಕಟ್ಟಡದಲ್ಲಿ ಹಂಚಿ ಬೀಳುವಂಥದ್ದು ಅಂಥದ್ದಲ್ಲಿತ್ತು, ಶತಮಾನ ಕಂಡಂಥ ಕಟ್ಟಡ ಇತ್ತು. ತದನಂತರ ಆ ಸಂದರ್ಭದಲ್ಲಿ ನಮ್ಮ ವೆಂಕಟ ದಂಬೇಕೋಡಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ವಿಟ್ಲಕ್ಕೆ ಅಂದರೆ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು ಅದರ ಉದ್ಘಾಟನೆಗೆ ಬಂದಿದ್ದರು. ಅವರ ಭಾಷಣದಲ್ಲಿ ಹೇಳಿದಂಥ ಮಾತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಟ್ಲಕ್ಕೆ ಮತ್ತೊಂದು ಗುತ್ತಿಗಾರಿಗೆ ನಿಮ್ಮ ಸದಸ್ಯರು ಒತ್ತಾಯದಲ್ಲಿ ಕೂಡದು ನಾನೊಮ್ಮೆ ಎಡೆಯಲ್ಲಿ ಬಂದು ನೋಡಿದೆ, ಈ ಶಾಲೆಗೆ ನಿಜವಾಗಿ ಹೊಸ ಕಟ್ಟಡ ಬೇಕು ಅಂತ ಅಂದಿನ ಸಂದರ್ಭದಲ್ಲಿ ಏಕಕಾಲದಲ್ಲಿ 13 ಲಕ್ಷಗಳ ಅನುದಾನ ಒಮ್ಮೆಗೆ ತಂದು 5 ಕೊಠಡಿಯನ್ನು ನಿರ್ಮಾಣ ಮಾಡಿದಂಥದ್ದು ಒಂದು ಭಾಳ ಸಂತೋಷ ಸಂಗತಿ ಸರ್. ಅದೇ ಈಗ ಇರುವಂಥ ಈ ಕಟ್ಟಡ. ತದನಂತರ ಅವತ್ತು ಕೂಡ 200 ಸಂಖ್ಯೆಗಿಂತ ಜಾಸ್ತಿ, 200-240 ಸಂಖ್ಯೆ ಇತ್ತು. ಇವತ್ತು ಜಾಸ್ತಿ ಇದೆ ಮಕ್ಕಳ ಸಂಖ್ಯೆ. ಈ ಶಾಲೆಯ ಮೇಲೆ ಭಾರಿ ಅಭಿಮಾನ ಇಟ್ಟುಕೊಂಡು ಎಲ್ಲ ಪೋಷಕ ವರ್ಗದ ನಾವು ಶ್ರಮದಾನ ಕರೆದಿರ್ಬೋದು, ಅಥವಾ ನಾವು ಕಾರ್ಯಕ್ರಮವನ್ನು ಮಾಡುವಂಥದ್ದು ಇರ್ಬೋದು, ವಾರ್ಷಿಕೋತ್ಸವ ಮಾಡುವಂಥದ್ದು, ಕ್ರೀಡೋತ್ಸವ ಮಾಡುವಂತಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯರು ಇವರು ಇದ್ದಂಥ ದಂಬೇಕೋಡಿ ಅವರು ಇದ್ದಂಥ ಸಂದರ್ಭದಲ್ಲಿ ರೋಶನಿ ನಿಲಯ ಮಂಗಳೂರು ಅಲ್ಲಿಯ BBMನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಇದನ್ನು ಮಾಡಿದ್ದಾರೆ, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅವಾಗ ಕೂಡ ನಿಮ್ಮ ಸಂಸ್ಥೆಯ ಮಾಧ್ಯಮದವರು, ಸುದ್ದಿಯವರು ನಮಗೆ ಬಹಳ ಬೆಂಬಲವನ್ನು ನೀಡ್ತಿದ್ದಾರೆ. ತಾಲೂಕಿನ ಅತ್ಯಂತ ಜನಪ್ರಿಯವಾಗಿ ಅದನ್ನು ಪ್ರಚಾರ ಮಾಡುವಂಥದ್ದು, ಶಾಲೆಯಲ್ಲಿ ಆಗ್ತಕ್ಕಂಥ ಎಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು ಪ್ರಚಾರ ಮಾಡುವ ಮುಖಾಂತರವಾಗಿ ಇಲ್ಲಿಗೆ ಮಕ್ಕಳ ಸಂಖ್ಯೆ, ಪೋಷಕರಿಗೆ ಉತ್ಸಾಹ ಕೊಡುವಂಥ ಸಂಖ್ಯೆಯಲ್ಲಿ ನಿಮ್ಮ ಪಾತ್ರ ಭಾಳ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಸರ್. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ನೋಡಿದ್ರಲ್ಲ, ಸರ್ಕಾರಿ ಶಾಲೆಯ ಉಳಿವಿಗೆ ಕೇವಲ ಭಾಷಣಗಳು, ಘೋಷಣೆಗಳು ಮಾತ್ರ ಸಾಕಾಗುವುದಿಲ್ಲ, ಅನುಷ್ಠಾನಗಳು ಬೇಕಾಗ್ತದೆ. PMC ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಕಾರು ನಿಜವಾದ ಅರ್ಥದಲ್ಲಿ ಇಂತಹ ಒಂದು ಗುಣಮಟ್ಟದ ಶಾಲೆ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ. ಹಾಗಾಗಿ ಇಲ್ಲಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸ್ತಾ ಇದೆ. ಎಲ್ಲ ವಿದ್ಯಾಸಂಸ್ಥೆಯ ಬೆಳವಣಿಗೆಗಳನ್ನು, ಹೆಚ್ಚುಗಾರಿಕೆಗಳನ್ನೆಲ್ಲೂ ಕೂಡ ವೀಕ್ಷಕರು ನೋಡಿದ್ದೀರಿ. ಗುತ್ತಿಗಾರನ ಈ ಒಂದು ಸರ್ಕಾರಿ ಶಾಲೆಯಿಂದ ರಿಪೋರ್ಟರ್ ಶಿವರಾಮ್ ಕಜಮೂಲೆ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.